ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ. ಜೋಳದ ಹಿಟ್ಟನ್ನು ಮುದ್ದೆ ಥರ ಸ್ವಲ್ಪ ಬೇಯಿಸ್ಕೋಬೇಕು. ಆ ಮುದ್ದೆನ ಒಂದು ಸ್ವಲ್ಪ ಹಿಟ್ಟು ಹಾಕಿ ಚೆನ್ನಾಗಿ ನಾದಬೇಕು. ನಾದಿ ಉಂಡೆ ತಗೊಂಡು ಒಂದು ರೊಟ್ಟಿ ಆಗೋಷ್ಟು ಈ ಥರ ತಟ್ಟಬೇಕು. ಈ ಥರ ಅದರಿದೆಯಲ್ಲ, ಅದರಲ್ಲಿ ಈ ಥರ ಹರಗನ್ನ ಸೈಡಿಗೆ ತಟ್ಕೋಬೇಕು. ಹಾಗಾದರೆ ರೊಟ್ಟಿ ಹರಿಯಲ್ಲ. ಸ್ಟಾರ್ಟಿಂಗ್ ಕಲಿಯೋರು ನಿಧಾನಕ್ಕೆ ಈ ಥರ ತಿರುಗಿಸ್ಕೊಂತ ತಟ್ಟಿ ಈ ಥರ ಎಲ್ಲ ತಗೊಂಡು ಉದ್ದಬೇಕು. ಈ ಥರ ನಿಧಾನಕ್ಕೆ ತಿರುಗಿಸ್ಬಿಟ್ಟು ಹಗುರವಾಗಿ ಭಾರ ಬಿಡಬಾರ್ದು. ನಿಧಾನಕ್ಕೆ ಈ ಥರ ಲಟ್ಟಿಸ್ಕೋಬೇಕು. ಈ ಥರ ನಿಧಾನಕ್ಕೆ ಹೊರಳಾಡಬೇಕು. ಜೋರಾಗೆ ಹದಮಿ ಉದ್ಬಿಟ್ರೆ ಭಾರ ಬಿಟ್ಟು ರೊಟ್ಟಿ ಹರಿದೋಗ್ಬಿಡುತ್ತೆ. ಚಪಾತಿ ಥರ ಗಟ್ಟಿ ಇರಲ್ಲ, ಹಿಟ್ಟು ಸ್ಮೂತಾಗಿರುತ್ತೆ. ಈ ಥರ ಸ್ಟಾರ್ಟಿಂಗ್ ಕಲಿಯೋರು ರೊಟ್ಟಿನ ನಿಧಾನಕ್ಕೆ ಈ ಥರ ತಿರುಗಿಸಿ ನಿಧಾನಕ್ಕೆ ಭಾರ ಬಿಡಲಂಗೆ ಉದ್ದಬೇಕು. ಎಕ್ಸ್ಪೀರಿಯೆನ್ಸ್ ಇದ್ದರು ಬೇಗ ತಿರುಗಿಸ್ತಾ ಉದ್ದಿ ರೊಟ್ಟಿನ ದೊಡ್ಡದಾಗಿ ಉದ್ದುತ್ತಾರೆ. ಹೀಗೆ ರೊಟ್ಟಿ ಉದ್ದಿದಾದಮೇಲೆ ರೊಟ್ಟಿ ಹಂಚನ್ನು ಬಿಸಿ ಮಾಡ್ಕೋಬೇಕು. 5 ನಿಮಿಷ ಬಿಸಿ ಆದಮೇಲೆ ಹಿಟ್ಟು ಉದ್ದಿರ್ತೀವಲ್ಲ ಅದನ್ನು ಮೇಲ್ಮುಖ ಮಾಡಿ ಹಂಚ ಮೇಲೆ ಹಾಕಬೇಕು. ಈಗ ಹಂಚು ಕಾದಿದೆ, ಅದ್ರ ಮೇಲೆ ಹಿಟ್ಟಿನ ಅಡಿಗೆ ಉದ್ದಿರ್ತೀವಲ್ಲ ಅದು ಮೇಲ್ಮುಖ ಹಾಕಿ ಬೇಯಿಸ್ಕೊಳ್ಳೋಣ. ಈಗ ಹರ್ಬಿ ತಗೊಂಡು ಒಂದು ನೀರಲ್ಲಿ ಅದ್ದಿ ಅದಕ್ಕೆ ಹಚ್ಚಬೇಕು. ನಿಧಾನಕ್ಕೆ ಹಚ್ಚಬೇಕಾದ್ರೆ ಒಂದು ಸ್ವಲ್ಪ ಹರಿದೋಗ್ಬಿಡುತ್ತೆ. ಹುಷಾರಾಗಿ ಹಚ್ಚಬೇಕು. ಈ ಥರ ಫುಲ್ ಹಿಟ್ಟಾಗಿರುತ್ತಲ್ಲ ಅದೆಲ್ಲ ಫುಲ್ ಕವರ್ ಮಾಡಿ ಹಚ್ಚಬೇಕು. ಸ್ವಲ್ಪ ಜೋರೂರಿ ಇಟ್ಕೊಂಡ್ರೆ ನೀರು ಹಚ್ಚಿದ ಅಂಶ ಗುಳ್ಳೆ ಬರ್ತವೆ, ಆವಾಗ ತಿರುವಿ ಹಾಕಬೇಕು. ಈಗ ರೊಟ್ಟಿ ರೆಡಿಯಾಗಿದೆ, ಜೋಳದ ರೊಟ್ಟಿ.